ಗುರಿ ಇಟ್ಕೊಂಡು ನಾವು ಇಷ್ಟು ಜನ ಜೊತೆ ನಾವು ಇಂಟ್ರಾಕ್ಷನ್ ಚೆಕ್ ಮಾಡಿದ್ವಿ. ಟ್ರೈನಿಂಗ್ ಚೆನ್ನಾಗಿದೆ ಅಂತ ಗೊತ್ತಾಯ್ತು ನನಗೆ, ನೀವು ಹೇಳಿದ್ರಿ ಈಗ. ಬಟ್ ಈಗ ನೆಕ್ಸ್ಟ್ ಸ್ಟೆಪ್ಗೆ ಆ ಒಂದು ಬಿಸ್ನೆಸ್ ಐಡಿಯಾಸ್ನ ನೀವು ಹೆಂಗೆ ತರ್ತೀರಾ, ನೀವು ಈ ಟ್ರೈನಿಂಗ್ ತೊಗೊಂಡೋಗಿ ನಿಮ್ಮ ಸುತ್ತಮುತ್ತ ಇರೋದು ಸುತ್ತಮುತ್ತ ಇರೋ ಜಮೀನುಗಳಿಗೆ ಹೆಂಗೆ ಅದನ್ನ ಸ್ಪ್ರೆಡ್ ಮಾಡಿ, ಆ ನಾಲೆಡ್ಜ್ನ ನೀವು ಹೋಗಿ ಅದನ್ನ ಟೆಸ್ಟ್ ಮಾಡಿ ಅವರು ಅಲ್ಲಿಂದ ಸ್ವಲ್ಪ ಇನ್ಕಮ್ ಪಡ್ಕೊಳ್ಳೋಂಗಾಗಿ ನೀವು ಅದನ್ನ ಸೈಕಲ್ ತರ ಮಾಡಬೇಕು ಅನ್ನೋ ಒಂದು ಆಸೆ ನನಗಿದೆ. ಅದು ನಿಮಗೂ ಇದೆ ಅಂತ ಭಾವಿಸ್ತೀನಿ. ಅದಕ್ಕೆ ಐಡಿಯಾಸ್ ನಿಮ್ಮ ಕಡೆಯಿಂದ ನಾಳೆ ಒಂದು ಹಾಫ್ ಅನ್ ಅವರ್ ಸ್ಪೆಂಡ್ ಮಾಡ್ಬೋದಾ? ನಾಳೆ ಇಷ್ಟು ಬಿಸ್ನೆಸ್ ಸೆಟಪ್ ಮಾಡೋದ್ರ ಬಗ್ಗೆ ಇದೇ ಆ ಥರ ಫಾರ್ಮಲ್ ಸೆಟಪ್ ಏನು ನೀವು ಹೋಗಿ ಕಂಪ್ನಿ ರಿಜಿಸ್ಟರ್ ಮಾಡಿಸಿ ಅಂತ ಹೇಳಿಲ್ಲ. ನಿಮ್ಗೆ ಕಿಟ್ ಒಂದು ಕೊಟ್ಟಿರ್ತೀವಿ, ನೀವು ಒಂದು 15 ಸ್ಯಾಂಪಲ್ ಟೆಸ್ಟ್ ಮಾಡಿಸ್ಬೋದು. ಆ 15 ಸ್ಯಾಂಪಲ್ ಅಲ್ಲಿ ಅಟ್ಲೀಸ್ಟ್ ಇನ್ನೊಂದು ಕಿಟ್ ತಗೊಳ್ಳೋಷ್ಟು ನಿಮಗೆ ಒಂದು ಇನ್ಕಮ್ ಬರಬೇಕು. ಅದು ಮತ್ತೆ ಬೇರೆ ಟೆಸ್ಟಿಂಗ್ ಉಪಯೋಗಿಸ್ಕೊಳ್ಬೇಕು. ಸೊ ಇವಾಗ ನೀವು ಒಂದು ನೀವು ಮಾಡಿ ಒಂದು ವರ್ಷದಲ್ಲಿ ಒಂದು ಗ್ರಾಮ ಪೂರ್ತಿ ನೀವು ಟೆಸ್ಟ್ ಮಾಡಿದ್ದೀರ ಅಂದ್ರೆ ಅದು ಭಾರತ ಅದನ್ನ ಯಾರು ರೆಕಗ್ನೈಸ್ ಮಾಡ್ಲಿಕ್ಕಿಲ್ಲ. ಅದು ಮತ್ತೆ ಅದೇ ಲೆಕ್ಕಕ್ಕೆ ಹೋಗುತ್ತೆ, ನೀವೇನು ನ್ಯೂಕ್ಲಿಯರ್ ಮಾಡಿಲ್ಲ ಅಂತ. ಬಟ್ ನೀವು ಮಾಡುವ ಸೇವೆ ಯಾವಾಗಲೂ ನಿಮ್ಮ ಗ್ರಾಮದಲ್ಲಿ ಇದ್ದೇ ಇರುತ್ತೆ, ಹೆಸರು ಇದ್ದೇ ಇರುತ್ತೆ. ನೀವು ಮಾಡಿರೋದು ಹೆಸರಿರ್ತಾ ಬಿಡುತ್ತೋ, ನೀವು ಮಾಡೋ ಕೆಲಸ ಒಳ್ಳೆ ಕೆಲಸ ಆಗುತ್ತೆ. ರೈಟ್? ಸೊ ಇಷ್ಟು ಹೇಳ್ತಾ ಯೋಚಿಸಿ ನೀವು ದಯವಿಟ್ಟು ಹೆಂಗೆ ಮುಂದೆ ತಗೊಂಡು ಹೋಗ್ಬೋದು ಬಿಸ್ನೆಸ್ ಅಂತ. ನಾಳೆ ಪ್ರೋಗ್ರಾಮ್ ಮುಗಿಸೋಕ್ಕೂ ಮುಂಚೆ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡೋಣ. ನೀವು ಬಂದು ನಿಮ್ಮ ಐಡಿಯಾಸ್ ಕೇಳಿ ಏನು ಮಾಡೋಕ್ಕೆ ಇಷ್ಟ, ಏನು ಮಾಡಬಹುದು ಅಂತ. ಅದನ್ನ ನಾವು ಸಪೋರ್ಟ್ ಈ ಪ್ರೋಗ್ರಾಮ್ ಆದ್ಮೇಲೂ ನಮ್ಮ ಟೀಮ್ ಲೀಡರ್ಸ್ ಮೂಲಕ ಗೈಡ್ ಮಾಡೋದು, ಸಪೋರ್ಟ್ ಮಾಡೋದು ಇದ್ದೇ ಇರುತ್ತೆ. ರೈಟ್? ಸೊ ಅದನ್ನ ನಾವು ಆಮೇಲೆ ಬಳಸ್ಕೊಂಡು ಹೋಗೋಣ. ಬಟ್ ಐಡಿಯಾಸ್ ನಿಮ್ಮ ಕಡೆಯಿಂದ ಫಸ್ಟ್ ಬರಲಿ. ನಾಳೆ ಪ್ರೋಗ್ರಾಮ್ ಮುಗಿಯೋಕ್ಕೂ ಮುಂಚೆ ದಯವಿಟ್ಟು ಹಾಫ್ ಅನ್ ಅವರ್ ಇದು ಕೊಡಿ. ನಿಮ್ಮ ಐಡಿಯಾಸ್ ನೀವು ಪ್ರೆಸೆಂಟ್ ಮಾಡಿ. ಹೆಂಗೆ ನಾವು ಸಾಯಿಲ್ ಟೆಸ್ಟ್ನ ಒಂದು ಸೋಷಿಯಲ್ ಬಿಸ್ನೆಸ್ ಥರ ನಿಮ್ಮ ಗ್ರಾಮಗಳಲ್ಲಿ ನೋಡ್ಬೋದು. ಥ್ಯಾಂಕ್ ಯು. ಪ್ರತಿಯೊಬ್ಬರಿಗೂ ಅನುಸರಿಸಿ, ಯಾರೋ ಒಬ್ಬರಿಗೆ ಮಾತ್ರ ಅನುಸರಿಸಲ್ಲ, ನಮ್ಮ ಪ್ರತಿಯೊಬ್ಬರಿಗೂ ಅನುಸರಿಸುತ್ತೆ. ಅದಕ್ಕಾಗಿನೇ ಈ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಆಹಾರ ಎಲ್ಲಿಂದ ಸಿಗುತ್ತೆ? ಗಿಡದಿಂದ ಸಿಗುತ್ತೆ. ನೇರವಾಗಿ ನಮ್ಮ ಮಣ್ಣಿಂದ ಸಿಗಲ್ಲ. ಸಿಗುತ್ತಾ? ಸಿಗಲ್ಲ. ಆದ್ರೆ ಇಲ್ಲಿ ಈ ಗಿಡದಿಂದ ಸಿಗಬೇಕು ಅಂದ್ರೆ ಈ ಮಣ್ಣಿನಲ್ಲಿ ಆರೋಗ್ಯವಾಗಿರ್ತಕ್ಕಂತಹ ಸಾವಯವ ನೈಸರ್ಗಿಕ ಗೊಬ್ಬರಗಳ ಅಂಶ ಇರಬೇಕು. ನಾವಿವಾಗ ಏನ್ ಮಾಡ್ತಿದ್ವಿ ಅಂದ್ರೆ ಪ್ರಧಾನ ಪೋಷಕಾಂಶಗಳಾದಂತಹ NPK ಅನ್ನುವಂಥದ್ದನ್ನ ಗೋಣಿ ಚೀಲಗಳಲ್ಲಿ ತಗೊಂಬಂದು ಭೂಮಿಗೆ ಕೊಡ್ತಾ ಇದ್ವಿ. ಈ ಮೂರೇ ಅಂಶವನ್ನ ಪ್ರಧಾನ ಪೋಷಕಾಂಶಗಳು ಯಾವುವು? NPK. ಇನ್ನು ಉಳಿದಂತಹ 18 ಪೋಷಕಾಂಶಗಳು ಏನಿದಾವ ಲಘು ಪೋಷಕಾಂಶಗಳು, ಆ ಪೋಷಕಾಂಶಗಳನ್ನು ನಾವು ಕೊಡ್ತಾ ಇದೀವ? ಆದ್ರೆ ಅದನ್ನ ಮಣ್ಣಿಗೆ ಕೊಡುವಂತ ಪ್ರಾಮುಖ್ಯತೆ ಯಾವ ರೀತಿ ಇದೆ ಅಂದ್ರೆ ನಾವು ಬೆಳೆದಂತಹ ಬೆಳೆಯ ಉಳಿಕೆಗಳು, ಕಾಡಲ್ಲಿ ಸಿಗತಕ್ಕಂಥ ಹಸಿರೆಲೆಗಳು ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡತಕ್ಕಂಥದ್ದು. ಇವತ್ತು ನಮ್ಮ ಸಂಖ್ಯೆ ಏನಾಗ್ಬಿಟ್ಟಿದೆ ಅಂತಂದ್ರೆ ತಿಂತೀವಿ ಭೂಮಿಯಿಂದ ಬಂದಿದ್ದನ್ನ, ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ಅದು ಮತ್ತೆ ಹೋಗಿ ಭೂಮಿಗೆ ಸೇರ್ತಾ ಇಲ್ಲ. ಇದನ್ನು ಕೂಡ ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗಿದೆ. ಅದ್ರ ಜೊತೆಗೆ ಕೆರೆಗಳ ಗೋಡು ಮಣ್ಣನ್ನ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ಈ ನೀರೊಳಗೆ ಕ್ಲಿಯರ್ ಆಗಿ ನೋಡಿ. ಇವಾಗ ಈ ಮಣ್ಣು ಇದಾದ ತಕ್ಷಣ ಏನು ಮಾಡುತ್ತೆ, ಒಳ್ಳೆ ಮಣ್ಣಾದರೆ ಬೇಗ ಹೊಡ್ಕೊಳ್ಳಲ್ಲ. ಒಂದು 2-3 ನಿಮಿಷ ನೀರಲ್ಲಿ ಇರುತ್ತೆ. ಮಣ್ಣಿನ ಕಣಗಳಲ್ಲಿ ಎಲ್ಲಿ ಸಂಯೋಜನೆ ಆಗಿರಲ್ವೋ, ಯಾವ ಮಣ್ಣಲ್ಲಿ ಸಾವಯವ ಇಂಗಾಲ ಕಡಿಮೆ ಇರುತ್ತೋ ಆ ಮಣ್ಣೇನು ಮಾಡುತ್ತೆ, ನೀರನ್ನ ಸೋಕಿದ ತಕ್ಷಣ ಏನು ಮಾಡುತ್ತೆ, ಇವಾಗ ಇದು ನಾನು ಟೆಸ್ಟ್ ಮಾಡ್ತೀರಾ? ಗಿಡದಲ್ಲಿ ಇರುವೆಗಳಿದೆ ಅಂತಂದ್ರೆ ನಮ್ಮ ಬೆಳೆಯನ್ನೇನಾದ್ರೂ ನಷ್ಟ ಮಾಡುತ್ತಾ ಅದೇನ್ ಮಾಡುತ್ತೆ, ಆ ಎಲೆಗಳ ಮೇಲೆ ಇಟ್ಟಿರ್ತಕ್ಕಂಥ ಮೊಟ್ಟೆಗಳನ್ನ ಇವುಗಳನ್ನೆಲ್ಲ ಕೂಡ ರಸವನ್ನು ಹೀರ್ಕೊಂಡು ನಾಶ ಮಾಡ್ತದೆ. ಅವಾಗ ನ್ಯಾಚುರಲ್ ಆಗಿ ನಮ್ಮ ಗಿಡಕ್ಕೆ ಪೆಸ್ಟು ಕಂಟ್ರೋಲ್ ಆಯಿತು, ಗಿಡದ ಬೆಳವಣಿಗೆಗೆ ಬೇಕಾಗಿರುವಂಥ ಪೋಷಕಾಂಶಗಳು ಸಿಕ್ತು. ಇದನ್ನು ನಾವು ಮಾಡ್ಕೊಳ್ಳೋದ್ರಲ್ಲಿ ಏನಾದರೂ ತಪ್ಪಿದೆಯಾ? ತಪ್ಪಿಲ್ಲ ಸರ್, ಮಾಡ್ಕೋಬೋದಲ್ಲ. ಮಾಡ್ಕೋಬೋದು ಸರ್. ಒಂದೇನು ಅಂದರೆ ಅದನ್ನೇ ನಾನು ಹೇಳುವಂಥದ್ದು, ಮನಸ್ಸಿದ್ರೆ ಮಾರ್ಗ. ಕೈ ಕೆಸರಾದ್ರೆ ಬಾಯಿ ಮೊಸರು, ಕೈ ಕೆಸರಾಗಿಲ್ಲ ಅಂತಂದ್ರೆ ಬಾಯಿ ಮೊಸರು ಆಗಲ್ಲ. ಇದನ್ನು ನಮ್ಮ ಪೂರ್ವಜರು ನಮ್ಗೆ ಹೇಳಿಕೊಟ್ಟಿದ್ದಾರೆ.
ಇದನ್ನು ನಾವು ಅನುಸರಿಸ್ಕೋಬೇಕು. ಈ ಸಗಣಿ ಮತ್ತು ಗಂಜಲದ ಮಹತ್ವ ಏನು ಅನ್ನೋದನ್ನು ಇವತ್ತು ನಮ್ಮ ಪಂಚಗವ್ಯದ ಮುಖಾಂತರ ತಿಳಿಸ್ಕೊಟ್ಟೆ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ. ತಾವು ಏನಾದರೂ ಡೌಟ್ ಇದ್ದರೆ ಈಗ ಪ್ರಶ್ನೆ. ಹಲೋ, ಇವಾಗ ಎರಡು ಮಣ್ಣಲ್ಲಿ ಯಾವುದೋ ಬೇಗ ಹೊಡೆಯುತ್ತೆ ನೋಡಿ, ಯಾವ್ದು ಪವರ್ಫುಲ್ ಆಗಿದೆ. ಒಂದೇ ಸರಿ ಹಾಕಿ ಇಬ್ರು. ಹೊಡಿತಾ ಇದು ಗುಬ್ಬಿ ತಾಲೂಕು ಸರ್. ಇದು ತಾಲೂಕು ಇರಲಿ ಸ್ವಲ್ಪ ಈ ಕಡೆ. ಆಯ್ತು, ಏನಿಲ್ಲ ಜಸ್ಟ್ ಹಿಂಗೆ ಇಟ್ಕೊಳ್ಳೋಣ ಮೇಕೆ. ನಾವು ಹೊಡೆದಿಲ್ಲ. ಈ ಮಣ್ಣು ನೋಡಿ, ಇದು ಹೊಡಿತಾ ಇದೆ ನೋಡಿ, ಕರೆಕ್ಟ್ ಹೊಡಿತಾ ಇದೆ. ಅಲ್ಲ ಇರಲಿ ಇರಲಿ ಇರಲಿ. ಓಕೆ ಸರ್